ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗಿದ್ದು ನಮ್ಮ ಶಿವಮೊಗ್ಗದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಫಿಶ್ ಎಕ್ಸಿಬಿಷನ್ ಹಾಕಿದ್ರು. ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಮಾತ್ರ. ಬಟ್ ಅಲ್ಲಿ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ತುಂಬಾ ಕ್ರೌಡ್ ಇತ್ತು. ಹಾಗೆ ಮತ್ತು ಮ್ಯೂಸಿಕ್ ಪ್ಲೇ ಮಾಡಿದರು, ಸೊ ನನ್ನ ವಾಯ್ಸ್ ರೀಚ್ ಆಗಿಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡು ಬಂದೆ. ಈ ಎಕ್ಸಿಬಿಷನ್ ನಮ್ಮ ಶಿವಮೊಗ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಹಾಕಿದ್ದಾರೆ. ಅದರಲ್ಲೂ ಮತ್ಸ್ಯಕನ್ಯರ ಮತ್ತು ವಸ್ತುಗಳ ಪ್ರದರ್ಶನ ಅಂತೂ ನೋಡಲು ತುಂಬ ಚೆನ್ನಾಗಿದೆ. ಈ ಸಮ್ಮರ್ ಟೈಮಲ್ಲಿ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಎಂಟ್ರಿ ಫೀಸ್ ಪರ್ ಪರ್ಸನ್ 100 ಇದೆ. ಒಳಗಡೆ ಏನೇ ತೊಗೊಳ್ತೀವಿ ಅಂದರೂ ಅದು ಅವ್ರವ್ರ ಓನ್ ಕಾಸ್ಟಲ್ಲಿ ತೊಗೋಬೇಕು. ಎಂಟ್ರಿ ಫೀಸಲ್ಲಿ ಸೇರಲ್ಲ ಅದು. ಎಕ್ಸಿಬಿಷನಲ್ಲಂತೂ ಲಾಟ್ಸ್ ಆಫ್ ಫಿಶಸ್ ಆ್ಯಂಡ್ ವೆರೈಟೀಸ್ ಆಫ್ ಫಿಶಸ್ ಅಂತೂ ಇದ್ವು. ಫಿಶಸ್ಸಲ್ಲಿ ಗೋಲ್ಡ್ ಫಿಶ್, ಮಿಲ್ಕ್ ಫಿಶ್, ಕಾರ್ಪ್, ಸನ್ ಫಿಶ್, ಸಾ ಫಿಶ್, ಈ ಥರ ವೆರೈಟೀಸ್ ಆಫ್ ಫಿಶಸ್ ಅಂತೂ ಇದ್ದಾವೆ. ಆದರೆ ಇಲ್ಲಿ ಈ ಎಕ್ಸಿಬಿಷನಲ್ಲಿ ಕಂಟೈನಲ್ಲಿರೋ ಫಿಶಸ್ ನೇಮ್ ಬರೆದಿದ್ರೆ ಜನಗಳಿಗಂತೂ ತುಂಬಾ ಯೂಸ್ಫುಲ್ ಆಗೋದು. ಫಿಶಸ್ ನೇಮು ತಿಳ್ಕೊಂಡಾಗ ಆಗೋದು, ಹಾಗೆ ಚಿಲ್ಡ್ರನ್ಸ್ಗಳಿಗೆ ಹೆಲ್ಪ್ಫುಲ್ ಆಗೋದು. ಈ ಎಕ್ಸಿಬಿಷನಲ್ಲಿ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿರೋದಕ್ಕೆ ನನಗೆ ಫೀಲ್ ಆಗಿದ್ದು, ನಾನು ಕೂಡ ಈ ಮೀನುಗಳ ಜೊತೆ ನೀರಲ್ಲೇ ಇದ್ದೀನಿ ಅನ್ನೋ ಫೀಲ್ ಆಗಿತ್ತು. ಈ ಸೀನ್ ನೋಡಿ ನನಗೆ ಅಣ್ಣವ್ರ ಸಾಂಗ್ ನೆನಪಾಯಿತು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಆ ಸಾಂಗ್ ನೆನಪಾಯಿತು. ಆದರೆ ಇಲ್ಲಿ ಹಾಲಿನ ಮಳೆ ಅಲ್ಲ, ಮೀನಿನ ಹೊಳೆನೇ ಇದೆ ಅನ್ನೋ ಫೀಲ್ ಆಯಿತು. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವನ ಜೊತೆ ಬಂದಿದ್ರೆ ಇನ್ನೂ ತುಂಬ ಖುಷಿ ಆಗ್ತಿತ್ತು. ಇದಿಷ್ಟು ವೆರೈಟೀಸ್ ಫಿಶಸ್. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸಿಗೋದು ನಮಗೆ ಮರ್ಮೆಡ ಮೀನ್ಸ್ ಮತ್ಸ್ಯಕನ್ಯೆ. ಮತ್ಸ್ಯಕನ್ಯೆ ಅಂತೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರಿಗೂ ತುಂಬಾ ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು. ಈ ಕಂಟೈನರಲ್ಲಿ ಒಂದೇ ಒಂದು ಮತ್ಸ್ಯಕನ್ಯೆ ಇತ್ತು ಆ್ಯಂಡ್ ಮತ್ಸ್ಯಕನ್ಯೆ ನೋಡಲು ನನಗೆ ತುಂಬ ಖುಷಿ ಆಯಿತು, ಹಾಗೆ ತುಂಬಾ ಬೇಜಾರಾಯಿತು. ಖುಷಿ ಯಾಕೆ ಅಂದರೆ ತುಂಬ ಕ್ಯೂಟಾಗಿತ್ತು. ಹಾಗೆ ಬೇಜಾರು ಯಾಕಾಯಿತು ಅಂದರೆ ಅವಳು ನೀರೊಳಗೆ ಇರಬೇಕು ಅಲ್ವಾ, ಅದು ತುಂಬ ಕಷ್ಟ ಅಲ್ವಾ. ಒಬ್ಬ ಮನುಷ್ಯ ನೀರೊಳಗೆ ಇರಬೇಕು ಅಂದರೆ ಕಷ್ಟ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಆ್ಯಂಡ್ ಜನಗಳಿಗೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಅವಳು ನೀರೊಳಗೆ ಇರಬೇಕು ಅಂತ ಸ್ವಲ್ಪ ಬೇಜಾರಾಯಿತು. ನೆಕ್ಸ್ಟ್ ನಾವು ಹೋಗಿದ್ದು ವಸ್ತುಗಳ ಪ್ರದರ್ಶನಕ್ಕೆ. ವಸ್ತುಗಳ ಪ್ರದರ್ಶನ ಕೂಡ ತುಂಬ ಚೆನ್ನಾಗಿತ್ತು. ನನಗೆ ಲೈಕ್ ಅನಿಸಿದ್ದು ಸ್ವಲ್ಪ ನಾನು ಬೈ ಮಾಡಿಕೊಂಡೆ. ರೇಟ್ ಏನು ಅಫೋರ್ಡಬಲ್ ಆಗಿಲ್ಲ, ತುಂಬ ಕಾಸ್ಟ್ಲಿನೇ ಇದೆ. ಈ ಒಂದು ಬಟರ್ಫ್ಲೈ ಕ್ಲಿಪ್ ನನಗೆ ತುಂಬಾ ಲೈಕ್ ಆಯಿತು. ನೆಕ್ಸ್ಟ್ ಹೇರ್ ಬ್ಯಾಂಡ್ ಅಂತೂ ತುಂಬ ಇಷ್ಟ ಆಗಿಬಿಡ್ತು. ನಾನು ನಮ್ಮಮ್ಮನಿಗೆ ಹಾಕ್ಕೊಂಡು ತೋರಿಸ್ದೆ ಹೇಗೆ ಕಾಣ್ತಿದೆ ಅಂತ. ಅದು ಬಟರ್ಫ್ಲೈ ಕ್ಲಿಪ್ ಮತ್ತು ಹೇರ್ ಬ್ಯಾಂಡನ್ನು ನಾನು ಬೈ ಮಾಡಿದೆ. ಆ ಶಾಪಲ್ಲಿ ಪರ್ಚೇಸ್ ಮಾಡಿದ್ದೆಲ್ಲ ಐಟಮ್ಸ್ಗೆಲ್ಲ ಬಿಲ್ ಪೇ ಮಾಡಿ ಮುಂದೆ ಬಂದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಫುಡ್ ಐಟಮಲ್ಲಿ ನನಗೆ ಇಷ್ಟವಾಗಿದ್ದು ಪೊಟ್ಯಾಟೊ ಸ್ಪೈರಲ್ ನನಗೆ ತುಂಬ ಇಷ್ಟ. ಅದರಲ್ಲೂ ಮಯನೀಸ್ ಹಾಕಿ ಕೊಡ್ತಾರಲ್ಲ, ಅದು ನನಗೆ ತುಂಬಾ ಇಷ್ಟ. ನಾನು ಅವ್ರಿಗೆ ಹೇಳಿದೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ಅವ್ರು ನನಗೆ ಇನ್ನೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಟೇಸ್ಟಿಯಾಗಿತ್ತು, ತುಂಬ ಸ್ಪೈಸಿಯಾಗೂ ಇಷ್ಟ ಆಯಿತು ನನಗೆ. ನೆಕ್ಸ್ಟು ನಾನು ಬಂದಿದ್ದು ಈ ಗೇಮಿಗೆ. ಈ ಗೇಮ್ ಅಂತೂ ಮೆಮೊರೇಬಲ್ ಅನ್ಬೋದು ನನಗೆ. ಯಾಕೆಂದರೆ ಅಮ್ಮನ ಹತ್ರ ಹಠ ಮಾಡಿ ಆ ಬೌಲೊಳಗೆ ಬಾಲ್ ಹಾಕೋದಲ್ವ ಈಸಿ ಅಂತ ನಾನು ತುಂಬ ಹಠ ಮಾಡಿ ಗೇಮ್ನ ತಗೊಂಡೆ. ಆದರೆ ಪ್ರತಿಯೊಂದು ಬಾಲು ಬೌಲಿಗೆ ಬೌನ್ಸ್ ಆಗುತ್ತೆ, ಹಾಕೋದಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ನಾನು ಹಾಕ್ಬೋದು, 6 ಬಾಲ್ ಕೊಡ್ತಾರೆ, ಆರಾಮಾಗಿ ಹಾಕ್ಬೋದು ಅಂತ ತಗೊಂಡೆ. ಆದರೆ ಈ ಗೇಮಿಗೆ ನಾನು ಆಡಿದ್ದು 1 ನಿಮಿಷ, ಆದರೆ ಕೊಟ್ಟಿದ್ದ 50 ರೂಪಾಯಿ. ನೆಕ್ಸ್ಟು ಇದಂತೂ ಭೂತದ ಮನೆ, ಸ್ಕ್ಯಾರಿ ಹೌಸ್ ಅಂತೆ. ನಾನಂತೂ ಹೋಗಲಿಲ್ಲಪ್ಪ. ಎಕ್ಸಿಬಿಷನಲ್ಲಿ ಚಿಲ್ಡ್ರನ್ಸ್ ಗೇಮು ಇದೆ, ಎಲ್ಡರ್ಸ್ ಗೇಮು ಇದೆ. ಆದರೆ ನನಗೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಕ್ರೌಡ್ನೆಸ್. ಸೊ ಫೈನಲಿ ನನಗೆ ಹೋಗಿದ್ದು ತುಂಬಾ ಖುಷಿ ಆಯಿತು. ಒಂದು ಸರಿ ವಿಸಿಟ್ ಮಾಡಿ, ಯಾರೆಲ್ಲ ಇನ್ನೂ ಹೋಗಿಲ್ಲ ವಿಸಿಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.